ಈ SIT ಅವ್ರ ದಿನ ಪಾಪ ಅವನಿಗೆ ಆಗಿದ್ ಕತೆ, SIT ಪೊಲೀಸ್ ಅವ್ರಿಗೆ ಆ ಕತೆ, ಮೆಂಟಲ್ ಆಸ್ಪತ್ರೆ ಆಗಿರೋರ್ಗೆ ಆತತೆ, ಅಲ್ಲಿ ದಿನ ಹುಡ್ಕು ಅಂತ ತೋರಿಸ್ತಾನೆ ಅವ್ರು. ಆಯ್ತು, ಮುಂದುವರಿಸಿ. ಅದರಿಂದ ಇದು ಆಗೋದು ಬೇಡ. ಇದು ಬಹಳ ಸೀರಿಯಸ್ ಪ್ರಶ್ನೆ, ಒಂದು ಧರ್ಮದ ಪ್ರಶ್ನೆ, ಧರ್ಮದ ವಿಚಾರವಾಗಿ ಇಷ್ಟೆಲ್ಲ ನಡೀತಾ ಇದೆ. ಇದು ನಡಿಬಾರ್ದು. ಬೇರೆ ಸಂದರ್ಭದಲ್ಲಿ ಆಗಿದ್ರೆ ಹಿಂಗ್ ಮಾಡ್ತಾ ಇರಲಿಲ್ಲ. ಅದಕ್ಕೋಸ್ಕರ ಇಲ್ಲಿ ಯಾರೇ ಅಪರಾಧಿ ಇರಲಿ, ಏನೋ ಆಗಿದ್ರೆ, ಕೊಲೆ ಆಗಿದ್ರೆ, ಮರ್ಡರ್ ಆಗಿದ್ರೆ ಯಾರು ತಪ್ಪಿಸಕ್ಕಾಗಲ್ಲ. ನಾನು ನೋಡಿದ್ದೀನಿ, ಕೆಲವು ಮುಖ್ಯಮಂತ್ರಿಗಳೇ ಜೈಲಿಗೆ ಹೋಗಿದ್ದಾರೆ. ನಾನು ಕೇರಳದಲ್ಲಿ ನೋಡಿದ್ದೀನಿ, ಒಬ್ಬ DG ಜೈಲಿಗೆ ಹೋಗಿದ್ದಾರೆ ಮರ್ಡರ್ ಕೇಸ್. ನಮ್ಮ ದೇಶದ ಕಾನೂನು ಇದೆಯಲ್ಲ, ಬೇರೆ ಎಲ್ಲ ಬಿಟ್ರು ಮರ್ಡರ್ ಕೇಸನ್ನು ಬಿಡಲ್ಲ ನಮ್ಮಲ್ಲಿ, ನಮ್ಮ ಪೊಲೀಸರು ಬಿಡಲ್ಲ. ಆ ಊಣಿ ಇರೋದು, ತಗೊಂಡೋಗಿರೋದು, ಆ 100 ಹೆಣ ನೋಡಿದ್ದೀನಿ. ಅವೆಲ್ಲ ಸಾಧ್ಯನೇ ಇಲ್ಲ ರೀ. ಆ ಸಿನಿಮಾದಲ್ಲೂ ಬರಲ್ಲ, ಅಷ್ಟು ಸಿನಿಮಾದಲ್ಲೂ ಹಂಗಿರೋ ಸಾಧ್ಯನೇ ಇಲ್ಲ. ನೀವು ನೋಡಿದಿರ, ಒಂದೇನಾದ್ರು ಸಣ್ಣ ಇನ್ಸಿಡೆಂಟ್ ಕೊಲೆ ಆದ್ರೆ ಎಷ್ಟು ಫಾರ್ಮಾಲಿಟೀಸ್ ಇದೆ ಗೊತ್ತಾ? ಯಾರು ಫೋನ್ ಮಾಡಿದ್ರು ಬಿಡಲ್ಲ ನಮ್ಮ ಪೊಲೀಸರು ಆ ವಿಚಾರದಲ್ಲಿ. ಈ 100 ಜನನ ಎತ್ಕೊಂಡೋಗಿ ಒಬ್ಬನೇ ಬೇತಾಳರ ರೀತಿ ಹೋಗಿ ಊಣಿ ಎತ್ಕೊಂಬಂದು ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ, ನಮ್ಮ ಕಾಮನ್ ಸೆನ್ಸ್ ಇದೆ, ಸರ್ಕಾರದ ಕಾಮನ್ ಸೆನ್ಸ್ ಇರಬೇಕು. ಅದಕ್ಕೆ ಇಲ್ಲಿ ಕಾಮನ್ ಸೆನ್ಸೇ ಸರ್ಕಾರ ಉಪಯೋಗ ಮಾಡಿದೆ. ಅದಕ್ಕೆ ನಾ ಹೇಳ್ತೀನಿ, ಈ SITನ ರದ್ದು ಮಾಡಬಾರ್ದು, ಕಂಟಿನ್ಯೂ ಆಗಬೇಕು. ಮತ್ತು ಇಷ್ಟೊಂದು ದುಡ್ಡು ಖರ್ಚಾಗಿದೆಯಲ್ಲ, ಯಾಕೆ ಖರ್ಚಾಯಿತು, ಯಾಕೆ ಮಾಡಿದ್ರಿ, ಇದು ಯಾರು ಒತ್ತಡದಿಂದ ಮಾಡಿದ್ರಿ, ಇದನ್ನು ಕೂಡ ಮತ್ತೊಂದು ತನಿಖೆ ಆಗಬೇಕು. ನಾನು ಹೇಳೋವಂಥದ್ದು ಈ ವಿಚಾರವಾಗಿ ಇದು ಬಿಟ್ಬಿಡಿ. ಇದು ಪೊಲೀಸರು ನಮ್ಮ ತನಿಖೆ ಮಾಡ್ಕೊಂಡು ಹೋಗ್ತಾರೆ. ಏನು ಈ ಮರ್ಡರ್ ಏನೇನಾಗಿದೆ, ನಮ್ಮ ಪೊಲೀಸರು ಅದಕ್ಕೆ ಶಕ್ತಿ ಇದೆ, ಮಾಡ್ತಾರೆ, ಅದನ್ನ ಬಿಡಲ್ಲ. ನಾನು ಹೋಮ್ ಮಿನಿಸ್ಟರ್ ಆಗಿದ್ದೀನಿ, ಮರ್ಡರ್ ಕೇಸ್ ಯಾವನ್ ಹೇಳಿದ್ರು ಕೇಳಲ್ಲ, ಯಾರು ಹೇಳಿದ್ರಲ್ಲ ಅದನ್ನ ಮಾಡ್ತಾರೆ. ಆದ್ರೆ ಈ ಷಡ್ಯಂತ್ರ ಮಾಡಿರೋ ಗುಂಪಿದೆಯಲ್ಲ, ಇದನ್ನ ನೀವು ಬೇರೆ ತನಿಖೆಗೆ ಇಲ್ಲ ಆಗಲ್ಲ. ನೀವು CBI ತನಿಖೆಗಾದ್ರೂ ಕೊಡಿ, ಇಲ್ಲ NI, ಯಾಕಂದ್ರೆ ವಿದೇಶದ ದುಡ್ಡೆಲ್ಲ ಬಂದಿದೆ ಇವ್ರಿಗೆ, ಇವ್ರ ಅಕೌಂಟ್ಗೆ ವಿದೇಶದ ದುಡ್ಡೆಲ್ಲ, NI ತನಿಖೆ ಕೊಡಿ ಅಂತ ಹೇಳಿ ಆಗ್ರಹವನ್ನು. ಹರೀಶ್ ಪೂಂಜಾ, ಲೋಕಲ್ MLA, ಲೋಕಲ್ ಅಲ್ಲ, ಸನ್ಮಾನ್ಯ ಹರೀಶ್ ಪೂಂಜಾ ಅವರು ಸುರೇಶ್ 3 ನಿಮಿಷ ಮಾತಾಡ್ತಾರೆ, 3 ಮಿನಿಟ್ಸ್. ಮಾನ್ಯ ಸಭಾಧ್ಯಕ್ಷರೇ, ನಾವು ಸಾಕಷ್ಟು ವರ್ಷಗಳಿಂದ ಸಾರ್ವಜನಿಕ ಬದುಕಲ್ಲಿ ಇದ್ದೀವಿ. ನಾವು ಬಹಳಷ್ಟು ಕಂಪ್ಲೇಂಟ್ಸ್ ಎಲ್ಲ ನೋಡಿದ್ವಿ. ನನ್ನ ಅನುಭವದಲ್ಲಿ ದ ಮೋಸ್ಟ್ ಪ್ರಿವಿಲೇಜ್ಡ್ ಕಂಪ್ಲೈನೆಂಟ್ ಈಸ್ ದಿಸ್ ಮುಸುಕುದಾರಿ. ಇವನ್ಗಷ್ಟು ಪ್ರಿವಿಲೇಜಸ್ ಯಾವ ಕಂಪ್ಲೇಂಟ್ಗೂ ಸಿಗಲೇ ಇಲ್ಲ, ಆ ರೀತಿ ಇವತ್ತು ಸಿಕ್ಕಿದೆ. ಮತ್ತೆ ಸುನೀಲ್ ಕುಮಾರ್ ಅವರು ಹೇಳಿದಂಗೆ, ಧರ್ಮಸ್ಥಳ ಒಂದು ದೇವಸ್ಥಾನ ಅಲ್ಲ, ಒಂದು ಭಾವನೆ ಅದು. ನಾವು ಹಿಸ್ಟ್ರಿಯಲ್ಲಿ ನೋಡ್ಬಿಟ್ಟಿದೀವಿ, ಮೊಹಮ್ಮದ್ ಗೋರಿ, ಮೊಹಮ್ಮದ್ ಗಜ್ನಿ, ಅಲ್ಲಾವುದ್ದೀನ್ ಖಿಲ್ಜಿ, ಇವರೆಲ್ಲ ಬಂದು ಆ ಸೋಮನಾಥನ್ ಮೇಲೆ ಅಟ್ಯಾಕ್ ಮಾಡಿದ್ದು, ವಿಗ್ರಹಗಳನ್ನ ಬಂಧಿಸಿದ್ದು, ನಮ್ಮ ನಂಬಿಕೆಗಳನ್ನ ಹಾಳು ಮಾಡಕ್ಕೆ ಟ್ರೈ ಮಾಡಿದ್ವಿ. ಇದು ಹೊಸ ಸಂತತಿ, ಇದು ನೆಪ. ಇದು ಸೌಜನ್ಯದು ನಾವು ಹೇಳ್ದಂಗೆ ನ್ಯಾಯ ದೊರಕಲೇಬೇಕು. ಅರೆ, ಸೌಜನ್ಯ ಸಾವನ್ನ ಉಪಯೋಗಿಸ್ಕೊಳ್ತಾ ಇದ್ದಾರಲ್ಲ ತಮ್ದ್ಯಾವುದೋ ಒಂದು ಅಜೆಂಡಾಗೆ, ಅದಕ್ಕೆ ಅವಕಾಶ ಕೊಡಬಾರ್ದು. ನಾನು ಆಗ್ಲೇ ಅಟ್ ದಿ ರಿಸ್ಕ್ ಆಫ್ ರಿಪಿಟೇಷನ್ ಹೇಳ್ತೀನಿ, SIT ಶುಡ್ ಹ್ಯಾವ್ ಹ್ಯಾಡ್ ದಿ ಮಿನಿಮಮ್ ಕಾಮನ್ ಸೆನ್ಸ್. ಆ ಮುಸುಕುದಾರಿನ ನಮ್ಮ ಕಸ್ಟಡಿಲಿ ಇಟ್ಕೊಳ್ಬೇಕು, ಕರ್ಕೊಂಡೋಗ್ಬೇಕು. ಅವನ್ನೆಲ್ಲ ಹೋಗ್ತಾನೋ ಅಲ್ಲಿ ಕರ್ಕೊಂಡೋಗ್ಬೇಕು, ಮತ್ತೆ ತಮ್ಮ ಕಸ್ಟಡಿಲಿ ಇಟ್ಕೋಬೇಕು. ಎಷ್ಟೇ ಹೆಂಗಿದ್ರು ಖರ್ಚು ಮಾಡ್ತಿದ್ದಾರಾ, ಇನ್ನೊಂದು ಬಿರಿಯಾನಿ ಅಷ್ಟೇ ಖರ್ಚಷ್ಟೇ. ನೈಟ್ ಒಂದು ವ್ಯವಸ್ಥೆ ಮಾಡಬೇಕು. ಅವನು 8 ಗಂಟೆ ಇರ್ತಾನೆ, ಇದೇನು ವರ್ಕಿಂಗ್ ಅವರ ಇದು? ನಮ್ಮ ಇರೋ ಸ್ಪೀಕರ್ ಅವರು ಬೆಳಗ್ಗೆ 9:00 ಬನ್ನಿ ಅಂತ ಅಂದ್ಬಿಟ್ಟು 8 ಗಂಟೆ ಕಳಿಸ್ತಾರಲ್ಲ, ಆ ರೀತಿನ ಅದು? ಅವ್ನು ಬೆಳಗ್ಗೆ ಬರ್ತಾನಂತೆ, ಸಂಜೆ ಅವ್ನು ಬೇಕಾದಂಗೆ ಹೋಗ್ತಾನಂತೆ, ಅಲ್ಲಿ ಮುಸುಕು ತೆಗಿತಾನವನು. ಇದು ಒಂಥರ, ನಾನು ಎಲ್ಲೂ ಕೂಡ ಈ ರೀತಿ ವಿಚಾರಣೆನ ಕೇಳಿಲ್ಲ. ಅನ್ಹರ್ಡ್, ಅನ್ಸೀನ್. ಆ ರೀತಿ ಇವತ್ತು SIT ಮಾಡ್ತಾ ಇದೆ. ಈಗ ಎಲ್ಲರದು ಇವತ್ತು ಬೇಡಿಕೆ ಇರೋದು, ಮನವಿ ಇರೋದು, SIT ಶುಡ್ ನಾಟ್ ಬಿ ಮಿಸ್ಗೈಡೆಡ್ ಬೈ ದಟ್ ಮುಸುಕುದಾರಿ. ಇವತ್ತು ತುಂಬಾ ಮಿಸ್ಗೈಡ್ ಆಗ್ತಾ ಇದೆ. ಜೊತೆಗೆ ಯಾರೋ ಎಲ್ಲೋ ಕೂತ್ಕೊಂಡು ಡೈರೆಕ್ಷನ್ ಕೊಡ್ತಾ ಇದ್ದಾರೆ. ಇವನು ಬಿಡಿ ಅಗಿಲಿ, ಬಾಹುಬಲೆಗೆ ಹೋಗಿ, ನೆಕ್ಸ್ಟ್ ಬೇಕಾದ್ರೆ ಧರ್ಮಸ್ಥಳದ ಯಾರು ಕ್ಷೇತ್ರ ಅವ್ರ ಮನೇಲೇ ಊತಿರ್ಬೋದು ಅಂದ್ರೆ ಅಲ್ಲಿಗೂ ಕೂಡ ಹೋಗಿ ಅಗಿಸ್ತೀರ ನೀವು. ಸೊ ಅದಕ್ಕೋಸ್ಕರ ದೇ ಶುಡ್ ಬಿ ಲಿಮಿಟ್. ಡೋಂಟ್ ಪ್ಲೇ ವಿತ್ ದಿ ಟ್ರಸ್ಟ್ ಆರ್ ಫೇತ್ ಆಫ್ ದಿ ಹಿಂದೂ ಕಮ್ಯುನಿಟಿ. ಆ ಭಾವನೆಗಳ ಜೊತೆ ನೀವು ಚೆಲ್ಲಾಟ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.